ಎಲ್ಲರಿಗೂ ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಸಹ ಚಿರ್ಮುರಿ, ಒಂದು ನಿಪ್ಪಟ್ ಮಸಾಲೆ, ಕೋಳ್ಬಳೆ ಮಸಾಲೆ, ಬೋಟಿ ಮಸಾಲೆ ಅಂದ್ರೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಅದರಲ್ಲಿ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಅಂದ್ರೇನೆ ತಪ್ಪೇನಿಲ್ಲ. ಯಾಕಂದ್ರೆ ಈಗಿರುವಂತಹ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮುದುಕರಾಗಿರ್ಬೋದು, ಅಥವಾ ವಯಸ್ಸಲ್ಲಿರುವಂತವ್ರು ಆಗಿರ್ಬೋದು, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಚಾಟ್ಸ್ ಇದಾಗಿದೆ. ಸೊ ಇದನ್ನ ತಿನ್ನೋದಕ್ಕಂತಾನೆ ಸುಮಾರು ಸ್ಟೂಡೆಂಟ್ಸ್ ಬರ್ತಾರೆ. ಡೈಲಿ ಸಹ ಇವ್ರಿಗೆ ರೆಗ್ಯುಲರ್ ಬರೋ ಕಸ್ಟಮರ್ಸ್ ತುಂಬಾ ಜನ ಇದಾರೆ. ಇವ್ರಿಗೆ ಒಂದು ಮೈಂಟೈನ್ ಮಾಡೋದಕ್ಕೆ ಕಷ್ಟ ಆಗಿದೆ. ಸೊ ಆ ತರ ಕಸ್ಟಮರ್ಸ್ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಟೇಸ್ಟ್ ಸಹ ನಂಬರ್ 1 ಕ್ವಾಲಿಟಿಯಲ್ಲಿದೆ ಅಂಡ್ ಕೊಡುವಂತ ಅಮೌಂಟ್ಗೆ ಮೋಸನೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಸುಮಾರು 30 ವರ್ಷಗಳಿಂದ ಒಬ್ಬರೇ ವ್ಯಕ್ತಿ ಒಂದೇ ಸ್ಥಳದಲ್ಲಿ ನಡ್ಸ್ಕೊಂಡ್ ಬರ್ತಾ ಇರುವಂತಹ ಶಾಪ್ ಅಂತಾನೆ ಹೇಳ್ಬೋದು. ಈ ಶಾಪ್ ಹೆಸರು ಬಂದು ಶ್ರೀ ಸಾಯಿಬಾಬಾ ಚಾಟ್ಸ್ ಅಂತ. ಸೊ ಇದು ಬಂದ್ಬಿಟ್ಟು ಮಲ್ಲೇಶ್ವರಂ 14th ಕ್ರಾಸ್ ಅಲ್ಲಿ ಬರುತ್ತೆ. ಸೊ ಇದು ರೆಗ್ಯುಲರ್ ಆಗಿ ಇದೇ ಜಾಗದಲ್ಲೇ ಇರುತ್ತೆ ಈ ಒಂದು ಶಾಪ್. ಮತ್ತೆ ಇಲ್ಲಿ ಇನ್ನು ಏನೇನ್ ಐಟಮ್ಸ್ ಸಿಗುತ್ತೆ, ಎಷ್ಟೆಲ್ಲ ವೆರೈಟೀಸ್ ಇದೆ, ಮತ್ತೆ ಇಲ್ಲಿ ತಿಂತಾರಂತಹ ಕಸ್ಟಮರ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅದನ್ನೆಲ್ಲ ನಾನು ಕೇಳಿಸ್ತೀನಿ ಮತ್ತೆ ಮಾತಾಡಿಸ್ತೀನಿ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಶಾಪ್ ಹೆಸರು ಏನ್ ಸರ್? ಸಾಯಿಬಾಬಾ ಚಾಟ್ ಅಂತ. ಓಕೆ ಸರ್, ನೀವ್ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 30 ವರ್ಷ ಆಯ್ತು. 30 ವರ್ಷದಿಂದ ಇದೇ ಅಂಗಡಿನ ಇದೇ ಪ್ಲೇಸ್ ಅಲ್ಲಿ? ಇದೇ ಪ್ಲೇಸ್, ಇದೇ ಅಂಗಡಿ. ಓಕೆ ಸರ್, ನಿಮ್ಮಲ್ಲಿ ಏನೇನ್ ಐಟಮ್ಸ್ ಸಿಗುತ್ತೆ? ಟಿಕ್ಕಿ ಪುರಿ, ಚಿರುಮುರಿ, ಟೊಮೆಟೊ ಸ್ಲೈಸ್, ಕಾಂಗ್ರೆಸ್ ಮಸಾಲ, ಹೆಸರುಬೇಳೆ ಮಸಾಲ, ನಿಪ್ಪಟ್ ಮಸಾಲ, ಕೋಳ್ಬೇಳೆ ಮಸಾಲ, ಬೋಟಿ ಮಸಾಲ, ಮತ್ತೆ ಎಲ್ಲ ಸಿಗ್ತದೆ. ಅಮೌಂಟ್ ಎಲ್ಲ ಎಲ್ಲ ಪಾಟಿ ಏನಂತ ಅಂದ್ರೆ ಪಾಟಿ. ಓಕೆ, ಟೇಸ್ಟ್ ಎಲ್ಲ ಯಾವ ತರ ಕೊಡ್ತಿದ್ದೀರಾ? ಎಲ್ಲ ಮ್ಯಾಂಗಾ, ನಿಂಬೆಹಣ್ಣು ಎಲ್ಲ ಹಾಕಿ ಕ್ಲೀನ್ ಆಗಿ ಒಳ್ಳೆ ಟೇಸ್ಟ್ ಕೊಡೋದು ವ್ಯಾಪಾರ ಚೆನ್ನಾಗತ್ತೆ. ಓಕೆ ಸರ್, ಇಷ್ಟು ವರ್ಷದಿಂದ ಕಸ್ಟಮರ್ಸ್ ಯಾವ ತರ ಸ್ಯಾಟಿಸ್ಫೈ ಆಗಿದ್ದಾರೆ ನಿಮ್ಮ ಹತ್ರ ತಗೊಳ್ಳೋದ್ರಿಂದ? ಏನ್ ಮಾಮೂಲು ಬರ್ತಾರೆ ಕಸ್ಟಮರ್. ವ್ಯಾಪಾರ ಏನ್ ಮೋಸಲ್ಲ. ಗಿರಾಕಿ ಬಂದವ್ ಇವತ್ತು ನಾಳೆ ಬರಲ್ಲ ನಂಗಲ್ಲ, ಡೈಲಿ ಕಾಯಂ ಬರ್ತಾವ, ಬಂದೇ ಬರ್ತಾವ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನಿಮ್ಮ ಅಂಗಡಿ ಬಗ್ಗೆ? ನಮ್ಗೆ ಒಂದು ಅನ್ನ ಕೊಡಂತ ಅಂಗಡಿ ಕಸುಬು ಕಲ್ತಿದೀವಲ್ಲ, ಚೆನ್ನಾಗಿ ನೋಡಿದೀವಲ್ಲ, ಅದ್ರಲಿಂದ ನಮ್ಗೆ ಒಳ್ಳೆ ಸಂತೋಷ. ಅನ್ನಕ್ಕೆ ಜನಕ್ಕೆ ಅನ್ನ ಹಾಕ್ತದಿನಲ್ಲಕ್ಕ, ಅದು ಯಾರು ಸಿಗಲ್ಲ. ನನಗೆ ಸಿಕ್ಕತ್ತ ದೇವಸ್ಥಾನ ಮುಂದೆ. ಅದು ನಾನು ಒಳ್ಳೆ ಒಂದು ಕೋಟಿ ಪುಣ್ಯವು ಅಂತ ನನ್ನ ಆಸೆ. ನನಗೆ ಸೌಕರ್ಯ ಬೇಡ, ಇದೇ ಸಾಕು. ಅದು ನನಗೆ ಒಳ್ಳೆ ಆರೋಗ್ಯ ಚೆನ್ನಾಗಿ ಕೊಟ್ರೆ ಸಾಕು. ನನ್ಗೇನು ಬಂಗಾರ ಅದೆಲ್ಲ ಏನು ಬಂಗ್ಲಿ ಕಾರ್ ಏನು ಬೇಡ, ಆರೋಗ್ಯ ಒಂದು ಚೆನ್ನಾಗಿ ಕೊಟ್ರೆ ಸಾಕು. ಥ್ಯಾಂಕ್ ಯು. ಹಾಯ್. ಹಾಯ್, ಹೇಗಿದೆ ಟೇಸ್ಟ್? ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಚೆನ್ನಾಗಿದೆ, ಬರ್ತಿದೆ ಅಮೌಂಟ್ಗೆ. ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಬನ್ನಿ ಟೇಸ್ಟ್ ಮಾಡಿ. ಮಲ್ಲೇಶ್ವರಂ ಬಂದಾಗ ಇದರೆಲ್ಲ ಬಂದು ಟೇಸ್ಟ್ ಮಾಡಿ, ಕನ್ನಡಿಗರನ್ನ ಬೆಳ್ಸೋಣ. ಡೆಫಿನೆಟ್ಲಿ ನೀವೀಗ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಅನಿಸ್ತಿದ್ಯಾ? ಬರ್ತೀವಿ, ಡೆಫಿನೆಟ್ಲಿ ಬರ್ತೀವಿ. ಇಲ್ಲೇ ಇರ್ತೀವಲ್ಲ, ಬರ್ತೀವಿ. ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ಬೋದು ಅಂತ ಅನಿಸ್ತಿದ್ಯಾ? ರೆಫರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಟೇಸ್ಟ್ ಹೇಗಿದೆ? ಮಸ್ತಾಗಿದೆ ಟೇಸ್ಟ್. ನೀವ್ ಯಾವಾಗಿಂದ ಬರ್ತಿದ್ದೀರಾ ಇಲ್ಲಿಗೆ? ನಾನು ಇಲ್ಲಿ 2 ವರ್ಷದಿಂದ ಬರ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದಿದ್ದಾಗಿದೆ. ಸೇಮ್ ಟೇಸ್ಟ್ ಮಸ್ತಾಗಿದೆ. ಅದೇ ಟೇಸ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ಕ್ವಾಲಿಟಿ. ನಮ್ದು ಪ್ರಾಪರ್ ಮಂಡ್ಯ. ನಾನು ಹೌದು. ಇಲ್ಲಿ ಗಂಟ ಇಲ್ಲ, ಕಾಲೇಜ್ ಓದ್ತಾ ಇದೀವಿ, ಇಂಜಿನಿಯರಿಂಗ್ ಮಾಡ್ತಾ ಇದೀವಿ. ಅವಾಗಿಂದ ಇಲ್ಲಿಗೆ ಬರ್ತೀವಿ. ಪ್ರೈಸ್ ಎಲ್ಲ ರೀಸನೇಬಲ್ ಇದೆ. ಕೊಡುವಂತ ಅಮೌಂಟ್ಗೆ ವರ್ತ್ ಇಟ್. ಓಕೆ, ಕ್ವಾಲಿಟಿ ಅಂಡ್ ಕ್ವಾಲಿಟಿ, ಹೈಜಿನಿಕ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಓಕೆ, ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನೀವು ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಒಳ್ಳೆ ಅಂಗಡಿ. ನಮ್ ಕನ್ನಡಿಗರನ್ನ ಬೆಳೆಸೋಣ, ನಾವು ನಮ್ಮ ಕರ್ನಾಟಕದವರು ಬೆಳೆಸೋಣ. ಪಾಪ ಯಾವ್ದು ನಾವು ಹಿಂದಿ ವಾಲ ಅವ್ರ ಚಾಯ್ಗೆ, ಅದಕ್ಕೆ ಪಾನಿಪುರಿಗೆಲ್ಲ ಹೋಗ್ತೀವಿ. ಅದ್ರ ಬದಲು ನಮ್ ಕನ್ನಡಿಗರನ್ನ ಬೆಳೆಸೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.